ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಆಪ್ತ ವಿನಯ್ಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಆದರೆ ದರ್ಶನ್ ಆಪ್ತ ವಿನಯ್ ರಿಲೀಸ್ ಆಗೋಕ್ಕೂ ಮೊದಲೇ ವಿನಯ್ನ ದುಬಾರಿ ಕಾರನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತ ವಿನಯ್ಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಜಾಮೀನಿಗೂ ಮೊದಲು ವಿನಯ್ನ ದುಬಾರಿ ಕಾರನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ದುಬಾರಿ ವ್ರ್ಯಾಂಗ್ಲರ್ ಕಾರನ್ನು ಬಿಡಿಸ್ಕೊಂಡಿದ್ದಾರೆ. A10 ವಿನಯ್ ಕುಟುಂಬಸ್ಥರು ವಿನಯ್ ಪರ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಕುಟುಂಬಸ್ಥರೆಲ್ಲರೂ ಕೂಡ, ಅಂದರೆ ಈ ಪ್ರಕರಣ ನಡೆದಾಗ ಯಾವ್ಯಾವುದು ವೆಹಿಕಲ್ಗಳಲ್ಲಿ ಇವರು ಓಡಾಡಿದ್ರು ಅದೆಲ್ಲ ಕಾರುಗಳನ್ನು ಕೂಡ ಸೀಸ್ ಮಾಡಲಾಗಿತ್ತು. ಬಟ್ ಅದು ಸುಮ್ಮನೆ ಬಿಸಿಲು ಮಳೆ ಗಾಳಿನಲ್ಲಿ ನಿಂತಿರುತ್ತೆ, ದುಬಾರಿ ಕಾರು ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಅವರ ಕುಟುಂಬಸ್ಥರು ಈಗ ಕಾರನ್ನು ಬಿಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಲ್ಲಿಗೆ ವಿನಯ್ ರಿಲೀಸ್ ಆಗೋದಕ್ಕೂ ಮೊದಲೇ ಅವರ ಕಾರನ್ನು ಕೋರ್ಟು ರಿಲೀಸ್ ಮಾಡಿಕೊಟ್ಟಿದೆ. ಅದು ನಿಜನೂ ಕೂಡ ಹೌದು. ಸರಿಯಾದ ಜಾಗದಲ್ಲಿ ನಿಲ್ಲಿಸಿರಲ್ಲ, ಎಲ್ಲೋ ಒಂದು ಶೆಡ್ಡಲ್ಲಿ ಹಾಕಿರ್ತಾರೆ, ಅಲ್ಲಿ ನೆರಳಿರಲ್ಲ, ಏನಿಲ್ಲ. ಸೊ ದುಬಾರಿ ಕಾರುಗಳೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಬೇಲ್ ಸಿಕ್ಕಿಲ್ಲ, ಆದರೆ ಕಾರ್ ಬಂತು. ಸೀಸ್ ಮಾಡಿದ್ದ ಜೀಪ್ ಪಶ್ಚಿಮ ವಿಭಾಗದ DCP ಕಚೇರಿಯ ಹಿಂಭಾಗದಲ್ಲಿ ಇಟ್ಟಿದ್ರು. ಸೀಸ್ ಮಾಡಿದಂತಹ ಜೀಪನ್ನು, ಕಾರು ಬಿಸಿಲು ಮತ್ತು ಮಳೆಯಲ್ಲಿ ಹಾಳಾಗುತ್ತೆ ಅಂತ ಬಿಡಿಸ್ಕೊಂಡಿದ್ದಾರೆ ವಿನಯ್. ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಆದೇಶ ಪಡೆದು ವ್ರ್ಯಾಂಗ್ಲರ್ ಕಾರನ್ನು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ವಿನಯ್ ಪರ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ವಿನಯ್ ಕುಟುಂಬಸ್ಥರು ಪರವಾಗಿ. ದುಬಾರಿ ಕಾರು ಬಿಸಿಲಿನಲ್ಲಿದ್ದರೆ ಹಾಳಾಗುತ್ತೆ, ದಯವಿಟ್ಟು ಅದನ್ನು ನಮಗೆ ರಿಲೀಸ್ ಮಾಡಿಕೊಡಿ ಅಂತ ಕೋರ್ಟನ್ನು ಕೇಳ್ಕೊಂಡಿದ್ರು. ಕೋರ್ಟ್ ಕೂಡ ಅದಕ್ಕೆ ಅಸ್ತು ಅಂತ ಹೇಳಿದೆ. ಹಾಗಾಗಿ ವಿನಯ್ಗೆ ಜಾಮೀನು ಸಿಕ್ಕಿಲ್ಲ. ಬಟ್ ವಿನಯ್ ಉಪಯೋಗಿಸ್ತಾ ಇದ್ದ ಈ ರೆಡ್ ಕಲರ್ ವ್ರ್ಯಾಂಗ್ಲರ್ ಕಾರ್ ಇದೆಯಲ್ಲ, ಜೀಪ್ ಮಾಡೆಲ್, ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಅವರ ಕುಟುಂಬಸ್ಥರು ಗಾಡಿಯನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಕೋರ್ಟ್ ಆದೇಶಕ್ಕೂ ಮುನ್ನ ಅದು ಎಲ್ಲಿತ್ತು ಅಂತ ನೋಡ್ತಾ ಇದ್ದೀರಾ. ಕೋರ್ಟ್ ಆದೇಶದ ನಂತರ ಈಗ ಆ ಕಾರನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಲಾಗಿದೆ. ಆ ಕಾರು ಅಲ್ಲಿಲ್ಲ. ಕೋರ್ಟ್ ಆದೇಶಕ್ಕೂ ಮುನ್ನ ಇಟ್ಟು ಅಲ್ಲೇ ನಿಲ್ಲಿಸಿದ್ರು ಆ ಕಾರನ್ನ. ಕೆಲವು 2 ವೀಲರ್ಸು, ಕಾರು, ಏನೇನು ಸೀಸ್ ಮಾಡಿದ್ರು ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ರು. ಸೊ ಅದರಲ್ಲಿ ಈಗ ಪ್ರಮುಖವಾಗಿ ಆ ವ್ರ್ಯಾಂಗ್ಲರ್ ಕಾರನ್ನು ಕೋರ್ಟ್ ಆದೇಶದ ಮೇರೆಗೆ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಬೇರೆಯವರು ಕೂಡ ಪ್ರಯತ್ನ ಮಾಡ್ಬೋದು. ತಮ್ಮ ತಮ್ಮ ವೆಹಿಕಲ್ಗಳನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಕೋಬೇಕು ಅಂತಂದರೆ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ಕಾರು ರಿಲೀಸ್ ಆಗಿದೆ, ಅದು ವಿನಯ್ ಅವರದ್ದು. ಕೋರ್ಟ್ ಆದೇಶಕ್ಕೂ ಮುನ್ನ ಆ ಕಾರ್ ಅಲ್ಲೇ ನಿಂತಿತ್ತು. ಈಗ ಅದನ್ನು ತಗೊಂಡು ಹೋಗಿದ್ದಾರೆ. ಆ ಕಾರ್ ಅಲ್ಲಿಲ್ಲ. ಬಟ್ ಆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಇವೆಲ್ಲವೂ ಇವೆಲ್ಲ ಅಲ್ಲೇ ಇದೆ. ಬಟ್ ಆ ರೆಡ್ ಕಲರ್ ಕಾರನ್ನು ಮಾತ್ರ ಇವಾಗ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ.